ಮಾಜಿ ವಿಶ್ವ ಸುಂದರಿ ಮತ್ತು ಬಾಲಿವುಡ್ ನಟಿ ಐಶ್ವರ್ಯಾ ರೈ 2007ರಲ್ಲಿ ಅಭಿಷೇಕ್ ಬಚ್ಚನ್ ಅವರನ್ನ ವಿವಾಹವಾದರು. ಮದುವೆಗೂ ಮುನ್ನ ಐಶ್ವರ್ಯಾ ರೈ ಹೆಸರು ಸಲ್ಮಾನ್ ಖಾನ್ ಮತ್ತು ವಿವೇಕ್ ಒಬೆರಾಯ್ ಜೊತೆ ಸೇರಿಕೊಂಡಿತ್ತು. ಮತ್ತೊಂದೆಡೆ ಅಭಿಷೇಕ್ ಬಚ್ಚನ್ ಮತ್ತು ಕರಿಷ್ಮಾ ಕಪೂರ್ ನಿಶ್ಚಿತಾರ್ಥವು ಮುರಿದುಬಿದ್ದಿತ್ತು. ಇನ್ನು ಮದುವೆಯ ದಿನದಂದು ಐಶ್ವರ್ಯಾ ರೈ ವಿರುದ್ಧ ಹಲವು ಆರೋಪಗಳನ್ನು ಮಾಡಲಾಗಿತ್ತು. ನಟಿ ಮತ್ತು ಮಾಡೆಲ್ ಜಾನ್ವಿ ಕಪೂರ್, ಅಭಿಷೇಕ್ ಬಚ್ಚನ್ ತನ್ನ ಪತಿ ಮತ್ತು ಐಶ್ವರ್ಯಾ ರೈ ತನ್ನನ್ನ ಬಲವಂತವಾಗಿ ಮದುವೆಯಾಗುತ್ತಿದ್ದಾರೆ ಎಂದು ಹೇಳಿದ್ದರು. ಆ ಮಾಡೆಲ್ ಐಶ್ವರ್ಯಾ ರೈ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ರು. ಈ ಸ್ಕೂಲ್ ಗ್ರೂಪ್ ಫೋಟೋವೊಂದರಲ್ಲಿ ಒಬ್ಬ ಸ್ಟಾರ್ ಹೀರೋಯಿನ್ ಇದ್ದಾಳೆ, ಯಾರು ಹೇಳಿ ನೋಡೋಣ. ಜಾನ್ವಿ ಕಪೂರ್ ಅಭಿಷೇಕ್ ಬಚ್ಚನ್ ಜೊತೆ ಕೆಲಸ ಮಾಡಿದ್ರು. ಮಾಹಿತಿ ಪ್ರಕಾರ ಜಾನ್ವಿ ಕಪೂರ್ ಅಭಿಷೇಕ್ ಬಚ್ಚನ್ ಜೊತೆ ಒಂದು ಚಿತ್ರದಲ್ಲಿ ಕೆಲಸ ಮಾಡಿದ್ರು. ಆದರೆ ಆ ಸಮಯದಲ್ಲಿ ಇದು ಪ್ರಚಾರದ ಸ್ಟಂಟ್ ಎಂದು ಹಲವರು ಹೇಳಿಕೊಂಡಿದ್ರು. ನಟಿಯ ಆರೋಪವನ್ನ ಅಭಿಷೇಕ್ ಬಚ್ಚನ್ ನಿರಾಕರಿಸಿದಾಗ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಯಿತು. ಮಾಡೆಲ್ ಅಭಿಷೇಕ್ ವಿರುದ್ಧ ದೂರು ಸಹ ದಾಖಲಿಸಿದ್ರು. ಐಶ್ವರ್ಯಾ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರ ಮದುವೆಯ ದಿನದಂದು ಅಮಿತಾಬ್ ಬಚ್ಚನ್ ಅವರ ಮನೆಯ ಹೊರಗೆ ಸಾಕಷ್ಟು ಗಲಾಟೆ ನಡೆದಿತ್ತು. ಮಾಧ್ಯಮ ವರದಿಗಳ ಪ್ರಕಾರ ಜಾನ್ವಿ ಕಪೂರ್ ಮುಂಬೈನ ಜುಹು ಪೊಲೀಸ್ ಠಾಣೆಯಲ್ಲಿ ಅಭಿಷೇಕ್ ಬಚ್ಚನ್ ವಿರುದ್ಧ ದೂರು ದಾಖಲಿಸಿದ್ರು. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಪ್ರಕರಣವನ್ನು ದಾಖಲಿಸಲಾಗಿರಲಿಲ್ಲ.